ಶಾಸಕರ ಅಸಮಾಧಾನದ ಮಧ್ಯೆ ಇದೀಗ ಸಿಎಂ ಮತ್ತು ಸತೀಶ್ ಜಾರಕಿಹೊಳಿ ಗುಪ್ತವಾಗಿ ಮೀಟಿಂಗ್ಗಳನ್ನು ನಡೆಸ್ತಾ ಇದ್ದಾರೆ. ಇದರರ್ಥ ಸರ್ಕಾರ ಅತಂತ್ರ ಪರಿಸ್ಥಿತಿಯಲ್ಲಿದೆ. ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ವಿಧಾನಸೌಧದಿಂದ ಹೊರಟಿದ್ದಂತ ಸಿಎಂ ಡಿಕೆ ಶಿವಕುಮಾರ್ ಕೆಂಗಲ್ ಗೇಟ್ ಬಳಿಯಲ್ಲಿ ನಿಂತು ಅವರಿಬ್ಬರು ಕೂಡ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ವಿಧಾನಸೌಧದಿಂದ ಹೊರಟಿದ್ದಂತ ಸಿಎಂ ಡಿಕೆ ಶಿವಕುಮಾರ್, ವಿಧಾನಸೌಧಕ್ಕೆ ಬರ್ತಾ ಇದ್ದಂತ ಸಚಿವ ಸತೀಶ್ ಜಾರಕಿಹೊಳಿ ಅವರಿಬ್ಬರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಗೇಟ್ ಬಳಿಯೇ ಕಾರಿಳಿದು ಉಭಯ ನಾಯಕರ ಮಾತುಕತೆ ಆಗ್ತಾ ಇದೆ. ಇದರ ಅರ್ಥ ಏನು? ಸಮಥಿಂಗ್ ಫಿಶಿ ಈಸ್ ಗೋಯಿಂಗ್ ಆನ್ ಅಂತ ಅರ್ಥ. ಕಾಂಗ್ರೆಸ್ ಹಿರಿಯ ನಾಯಕರ ಅಸಮಾಧಾನ ಮಧ್ಯೆ ಮಾತುಕತೆ ಬಹಳ ಕುತೂಹಲ ಕೆರಳಿಸಿದೆ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಮಾತುಗಳು. ಒಂದು ಕಡೆಯಲ್ಲಿ ಸಿದ್ದರಾಮಯ್ಯರವರ ಮುನಿಸು ಶಮನ ಆದಂತೆ ಇನ್ನೂ ಕೂಡ ಕಾಣಿಸ್ತಾ ಇಲ್ಲ. ಮತ್ತೊಂದು ಕಡೆಗಳಲ್ಲಿ ಶಾಸಕರೆಲ್ಲರೂ ಕೂಡ ನಾವು ರಾಜೀನಾಮೆ ಕೊಡ್ತೀವಿ ಅಂತ ರಾಜೀನಾಮೆಯ ಮಹಾಪರ್ವವನ್ನೇ ಆರಂಭಿಸಿಬಿಟ್ಟಿದ್ದಾರೆ. ಈ ನಡುವಿನಲ್ಲಿ ತಳಮಳಗೊಂಡಿರುವಂತಹ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯರಿಗೆ ಬಹಳ ಅತ್ಯಾಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದವರು, ಇದು ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಸೊ ಸಿದ್ದರಾಮಯ್ಯರವರ ನಡೆ ಏನು ಅನ್ನುವ ಕುರಿತಾಗಿ ಕೂಡ ಇಲ್ಲಿ ಚರ್ಚೆ ಆಗ್ತಾ ಇರಬಹುದಾ? ಕುತೂಹಲವನ್ನ ಕೆರಳಿಸಿದೆ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಮಾತುಕತೆ. ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಕೆಂಗಲ್ ಗೇಟ್ ಬಳಿ ಡಿಕೆ ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳು ಹೊರಗಡೆ ಹೋಗ್ತಾ ಇದ್ರು ವಿಧಾನಸೌಧದಿಂದ. ಅದೇ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಒಳಗಡೆ ಬರ್ತಾ ಇದ್ರು. ಇಬ್ರು ಕೂಡ ಕಾರ್ ನಿಲ್ಲಿಸ್ತಾರೆ. ಕಾರ್ ನಿಲ್ಲಿಸಿ ಕಾರಿಂದ ಹೊರಗಡೆ ಬಂದು ಚರ್ಚೆ ಮಾಡ್ತಾರೆ. ಏನೇನು ಮಾಡಬೇಕು, ಹೇಗೆ, ಏನು ಅಂತ. ಸೊ ಆ ಗೇಟ್ ಬಳಿಯಲ್ಲೇ ಇಬ್ರು ನಿಂತು ಮಾತಾಡಬೇಕಾದ್ರೆ ದಿ ಮ್ಯಾಟರ್ ಮಸ್ಟ್ ಬಿ ವೆರಿ ಸೀರಿಯಸ್. ತುಂಬಾ 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 ಮಹತ್ವದ ವಿಚಾರವಾದ ಕಾರಣಕ್ಕೆ ಅದು ಎಲ್ಲಾದ್ರೂ ಪರವಾಗಿಲ್ಲ, ನಡು ರಸ್ತೆಯಲ್ಲಾದ್ರೂ ಪರವಾಗಿಲ್ಲ, ನಾವು ಇಬ್ರು ಮಾತಾಡಲೇಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅನ್ನುವುದು ಇದರ ಮೇಲ್ನೋಟಕ್ಕೆ ಕಂಡು ಬರುವಂತಹ ಅರ್ಥ. ವಿಧಾನಸೌಧಕ್ಕೆ ಬರ್ತಾ ಇದ್ದಂತಹ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ವಿಧಾನಸೌಧದಿಂದ ತೆರಳುತ್ತಾ ಇದ್ದಂತಹ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಡಿಕೆ ಶಿವಕುಮಾರ್ ಅವರಿಬ್ಬರೂ ಕೂಡ ಕಾರಿಂದ ಇಳಿದು ಅಲ್ಲೇ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ. ಬಹಳ ಕುತೂಹಲವನ್ನು ಕೆರಳಿಸಿದೆ ಅಂತಹ ಪ್ರಾಮುಖ್ಯತೆ ಏನಿತ್ತು ಅಂತ ಹೇಳಿ. ಸೊ ವಿ ಹ್ಯಾವ್ ಟು ಸಿ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್.